ಅಮೃತ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ನಾನು ಅಕ್ಷತಾ. ಜುಲೈ 30 ಗುಳೇದಗುಡ್ಡ ಪಟ್ಟಣಕ್ಕೆ ಆಲ್ಮಟ್ಟಿ ಜಲಾಶಯದಿಂದ ನಿರಂತರ ನೀರು ಪೂರೈಕೆಯ 3ನೇ ಹಂತದ ಕಾಮಗಾರಿ ಚಾಲನೆ ನೀಡಿದ್ದು, ಈ ಕಾಮಗಾರಿ ಪೂರ್ಣಗೊಂಡಾಗ ಇಡೀ ಪಟ್ಟಣಕ್ಕೆ ನಿರಂತರ ನೀರು ಪೂರೈಕೆಯಾಗಲಿದ್ದು, ಪ್ರತಿ ಮನೆಗೂ ಆಲ್ಮಟ್ಟಿ ಜಲಾಶಯದಿಂದ ಕುಡಿಯುವ ನೀರು ಪೂರೈಕೆಯಾಗಲಿದೆ ಎಂದು ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ ಹೇಳಿದರು. ಪಟ್ಟಣದ ಗುರು ಸಿದ್ದೇಶ್ವರ ಮಠದ ಹತ್ತಿರ ಕೇಂದ್ರ ಪರಿಷ್ಕೃತ ಅಮೃತ್ 2.0 ಯೋಜನೆಯಡಿ 18.6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ವಲಯ 3ರಲ್ಲಿ ನಿರಂತರ ನೀರು ಸರಬರಾಜು ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಈಗ ವಲಯ 3ರ ಯೋಜನೆಯಡಿ ಪಟ್ಟಣದಲ್ಲಿ 35 ಕಿಲೋಮೀಟರ್ ಪೈಪ್ಲೈನ್ ಅಳವಡಿಸಿ ಉಳಿದಿರುವ 2500 ಮನೆಗಳಿಗೆ ನಿರಂತರ ನೀರು ಪೂರೈಕೆ ಮಾಡಲಾಗುವುದು. ಈ ಯೋಜನೆಯ ಜೊತೆಗೆ ಕ್ಷೇತ್ರದ ಹಲವಾರು ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುದಾನ ನೀಡಿದ್ದಾರೆ ಎಂದರು. ಕುಡಿಯುವ ನೀರು ಮಾನವನಿಗೆ ಅತ್ಯಂತ ಅವಶ್ಯಕವಾಗಿದೆ. ಅನಗತ್ಯ ನೀರನ್ನು ಪೋಲು ಮಾಡಬಾರದು. ಈ ಬಗ್ಗೆ ಸ್ಥಳೀಯ ಪುರಸಭೆ ಸರಿಯಾಗಿ ನಿರ್ವಹಣೆ ಮಾಡುವ ಮೂಲಕ ಕುಡಿಯುವ ನೀರು ಸದ್ಬಳಕೆಯಾಗುವಂತೆ ನೋಡಿಕೊಳ್ಳಬೇಕು ಎಂದರು. ಸಾನ್ನಿಧ್ಯ ವಹಿಸಿದ್ದ ಗುರು ಸಿದ್ದೇಶ್ವರ ಮಠದ ಶ್ರೀ ಜ ಬಸವರಾಜ್ ಪಟ್ಟದಾರ್ಯ ಸ್ವಾಮಿಗಳು, ಶ್ರೀ ಗುರು ಬಸದೇವರು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ಬರಗುಂಡಿ, ರಾಜು ಜವಳಿ, ವೈಆರ್ ಹೆಬ್ಬಳ್ಳಿ, ಪ್ರಕಾಶ್ ಮುರ್ಗೋಡ್, ಜಮೀರ್ ಮೌಲಿ, ಪುರಸಭೆ ಸದಸ್ಯರಾದ ವಿಠಲ್ ಸಾ ಕೌಡೆ, ರಫೀಕ್ ಕಲಬುರ್ಗಿ, ಅಮರೇಶ್ ಕವಡಿಮಟ್ಟಿ, ರಾಜು ಹೆಬ್ಬಳ್ಳಿ, ಶ್ಯಾಮ್ ಮೇಡಿ, ವಾಟರ್ ಬೋರ್ಡ್ ಇಲಾಖೆಯ ಎಇ ಕಿರಣ್ ಲಮಾನಿ, ಗುತ್ತಿಗೆದಾರ ಬಿಎಸ್ ಪಾಟೀಲ್, ಮುಬಾರಕ್ ಮಂಗಳೂರು, ಶಿವನಯ್ಯ ಮಳ್ಳಿಮಠ್, ರಂಗನಾಥ್ ಕನಕಪ್ಪ ಮುಕಾಶಿ, ಸಾಕಿನ್ ಹಿರೇಬೂದಿಹಾಳ್ ಯುವ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರೇಶ್ ವಸ್ತ್ರದ್.